ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಪ್ರಾಮಾಣಿಕವಾಗಿ ಉತ್ತರವನ್ನು ಹೇಳಿ. ಇಲ್ಲಿಯವರೆಗೂ ತಾವು ಯಾವತ್ತಾದರೂ ನ್ಯಾಷನಲ್ ಹೆರಾಲ್ಡ್ ಎನ್ನುವಂಥ ಪತ್ರಿಕೆಯನ್ನು ಓದಿದ್ದೀರಾ? ಬೇಡ, ಓದೋದು ಬೇಡ. ನ್ಯಾಷನಲ್ ಹೆರಾಲ್ಡ್ ಎನ್ನುವಂಥ ಪತ್ರಿಕೆಯನ್ನು ನೋಡಿದ್ದೀರಾ? ಒಬ್ಬರು ಯಾರಾದರೂ ನೋಡಿದ್ದೀರಾ? ದಯವಿಟ್ಟು ನನಗೆ ತಿಳಿಸಬೇಕು. ನೀವು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ, ನೋಡಲಿಕ್ಕೆ ಸಿಗಲಾರದಂಥ ಒಂದು ಪತ್ರಿಕೆಗೆ ಕರ್ನಾಟಕ ಸರ್ಕಾರ 69% ಪ್ರಚಾರಕ್ಕೆ ಮೀಸಲಾದಂಥ ದುಡ್ಡಲ್ಲಿ 69% ದುಡ್ಡನ್ನು ಆ ಪತ್ರಿಕೆಗೆ ಜಾಹೀರಾತು ರೂಪದಲ್ಲಿ ನೀಡ್ತಾ ಇದೆ. ಸಿದ್ದರಾಮಯ್ಯನ ಸರ್ಕಾರ, ಪ್ರಸಿದ್ಧ ರಾಮಯ್ಯನ ಸರ್ಕಾರ, ದಾಖಲೆ ರಾಮಯ್ಯನ ಸರ್ಕಾರ. ನನಗೆ ಭಾಳ ಪತ್ರಕರ್ತಾಂಶಗಳಿಗೆ ಕೆಲವೊಂದು ಸಲ ನಾಚಿಕೆ ಆಗ್ಬಿಡುತ್ತೆ. ಯಾಕಂದರೆ ಈಗ ಪತ್ರಿಕೆಗಳ ಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ, ಈ ಒಡ್ಡೋಲಗದಲ್ಲಿ ಎಡಕ್ಕೆ ಬಲಕ್ಕೆ ವಿದೂಷಕರು ನಿಂತಿರ್ತಾರಲ್ಲ, ಬೋಪರಾಕ್ ಅಂತೇಳಿ ಚಾಮರ ಬೀಸ್ತಾ ಇರ್ತಾರೆ, ಛತ್ರಿ ಹಿಡಿದಿರ್ತಾರೆ. ಅದಕ್ಕಿಂತ ಕಡೆಯಾದ ಸಿಚುವೇಶನ್ನಿಗೆ ಬಂದುಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಏನೋ ಅಂಕಿ ಸಂಖ್ಯೆಯ ಲೆಕ್ಕದಲ್ಲಿ ದೇವರಾಜ ಅರಸ್ಗಿಂತ ಹೆಚ್ಚಿನ ಕಾಲ ಆಡಳಿತವನ್ನು ಮಾಡ್ತಾ ಇರ್ಬೋದು. ಮಾಡಿದ ಸಂದರ್ಭದಲ್ಲಿ ಮಾಡಿದ ಸಾಧನೆ ಏನು ಅಂತ ನೋಡಬೇಕೇ ವಿನಃ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವುದನ್ನೇ ಭಾಳ ದೊಡ್ಡದಾಗಿ ಬಿಂಬಿಸಿ ಅವರಿಗೆ ಬೋಪರಾಕ್ ಹೇಳುವ ಮಟ್ಟಿಗೆ ಅದನ್ನೇ ಭಾಳ ದೊಡ್ಡ ಮಟ್ಟದ ಮಾಸ್ಟರೇಟ್ ಮಾಡಿ ಮಾಸ್ಟರೇಟ್ ಕೆಳಗಡೆ ದೊಡ್ಡದಾಗಿ ಲೀಡ್ ಹೆಡ್ಡಿಂಗ್ ಆಗಿ ಹಾಕಿ ಅವರ ಹೊಗಳು ಬಟ್ಟ ದಂಧೆ ಮಾಡುವುದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ವಿವೇಚನಾಯುಕ್ತ ಕೆಲಸ, ವಿವೇಕದ ಕೆಲಸ ಅಂತ ನನ್ನದೊಂದು ಪ್ರಶ್ನೆ. ಅಲ್ಲ ಸ್ವಾಮಿ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮಾರನೇ ದಿವಸವೇ ಪರಿಶಿಷ್ಟ ಅಕಾಡೆಮಿಯ ದುಡ್ಡು, ST ಇದರ ದುಡ್ಡು, ಮಂಡಳಿಯ ದುಡ್ಡು ದೊಡ್ಡ ಭ್ರಷ್ಟಾಚಾರ ಹಗರಣದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಮುಂದೆ ಕೆಲವೇ ದಿನಗಳಲ್ಲಿ ಅವರದೇ ಕುಟುಂಬ ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಲ್ಲಿ ಸೈಟುಗಳನ್ನು ಹೊಡೆಕೊಂಡಿದೆ ಅನ್ನುವಂಥ ಪ್ರಕರಣ ದಾಖಲಾಯಿತು. ಅದನ್ನು ತಾನು ನಿರಪರಾಧಿ ಅಂತ ಸಾಬೀತುಪಡಿಸಲಿಕ್ಕೆ ತಾನೇ ಅದಕ್ಕೊಂದು ಕಮಿಟಿಯನ್ನು ಮಾಡಿ, ತಾನೇ ಅದರ ತನಿಖೆಯನ್ನು ಮಾಡಿಸಿ, ತಾನೊಬ್ಬ ನಿರ್ದೋಷಿ ಅಂತ ಸಾಬೀತು ಮಾಡಿಸ್ಕೊಳ್ಳುವಂಥ ಹೀನಾತಿಹೀನ ಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂತು. ಅಂಥ ಸರ್ಕಾರ ಮಾಡಿದಂಥ ವ್ಯಕ್ತಿ ಆತನ ದಾಖಲೆ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ದಾಖಲೆ ರಾಮಯ್ಯ, ಪ್ರಸಿದ್ಧ ರಾಮಯ್ಯ ಅಂತ. ಹೆಂಗ್ರಿ ಪ್ರಸಿದ್ಧ? ಕುಪ್ರಸಿದ್ಧ ರೀ. ಪ್ರಸಿದ್ಧ ಹೆಂಗಾಗ್ಲಿಕ್ಕೆ ಸಾಧ್ಯ? ಕರ್ನಾಟಕದ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬೆಳಗ್ಗೆ ಎದ್ರೆ ಸುದ್ದಿ ಆಗೋದು ಯಾವುದೋ ಮಾದರಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ. ಎಲ್ಲಿ ಭ್ರಷ್ಟಾಚಾರ ಆಗಿದೆ, ಎಲ್ಲಿ ಈತನ ಸರ್ಕಾರದ ಅವಧಿ ಎಷ್ಟು ದಿವಸ, ಈತ 2.5 ವರ್ಷನೋ, ಆತ 2.5 ವರ್ಷನೋ, ಆತ ಯಾವ ಸಚಿವ ಎಷ್ಟು ದುಡ್ಡು ಹೊಡೆದಿದ್ದಾನೆ, ಈತ ಎಷ್ಟು ದುಡ್ಡು ಹೊಡೆದಿದ್ದಾನೆ, ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರ್ತದೆ. ಅದು ಬಿಟ್ಟು ಕರ್ನಾಟಕದಲ್ಲಿ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರದಿಂದ ಇಂಥ ಕೆಲಸಗಳಾಗ್ಬಿಟ್ಟಿದ್ದಾವೆ ಅಂತ ಹೇಳುವಂಥ ಒಂದೇ ಒಂದು ದಾಖಲೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಹೇಳ್ಕೊಳ್ಳುವಂಥ ಬಿಟ್ಟಿ ಭಾಗ್ಯ ಏನಿದಾವಲ್ಲ, ಆ ಬಿಟ್ಟಿ ಭಾಗ್ಯದ ದುಡ್ಡನ್ನು ಫೆಬ್ರವರಿ ಮಾರ್ಚ್ ಒಳಗೆ ಕೊಟ್ಟೇ ಇಲ್ಲ ಗೃಹಲಕ್ಷ್ಮಿ ಅನ್ನೋದನ್ನು ಈಗ ಸಾಬೀತುಪಡಿಸಲಾಗಿದೆ. ಕೊಡ್ತೀವಿ ಅಂತ ಹಳೆ ಲೆಕ್ಕ. ಈಗ ಒಬ್ರಿಗೆ ಯಾರಿಗೂ ಸಾಲ ಕೊಡೋದಿರ್ತದೆ, ಹೊಸ ಸಾಲ ಕ್ಲಿಯರ್ ಮಾಡಿಬಿಡೋದು, ಹಳೆ ಸಾಲ ಹಾಗೆ ಇರ್ತದೆ. ಕೇಳಿದರೆ ಇಲ್ಲ, ಗೊತ್ತಿಲ್ಲ, ನೋಡಿಲ್ಲ, ಚೆಕ್ ಮಾಡ್ತೀನಿ, ಅಕೌಂಟ್ ಚೆಕ್ ಮಾಡ್ತೀನಿ. ಸರ್ಕಾರ ಈ ರೀತಿ ಹೇಳೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಹೇಳ್ತಾರೆ, ಚೆಕ್ ಮಾಡ್ತೀನಿ, ನೋಡ್ತೀನಿ, ಬಹುಶಃ ಮಿಸ್ ಆಗಿರ್ಬೇಕದು, 1-2 ತಿಂಗಳು ಕೇಳ್ತೀನಿ, ಕೊಡಿಸ್ತೀನಿ. ಇದೇನು ಅಪ್ಸಾತಿ ವ್ಯವಹಾರ ಅನ್ರಿ ಇದು? ಈ ರೀತಿಯ ಸರ್ಕಾರದ ಬಗ್ಗೆ ಪ್ರಸಿದ್ಧ ರಾಮಯ್ಯ, ದಾಖಲೆ ರಾಮಯ್ಯ ಅಂತ 8 ಪುಟ, 10 ಪುಟ, 12 ಪುಟಗಳ ಜಾಹೀರಾತುಗಳು, ಲೇಖನಗಳು, ವಿಶೇಷ ಸಂಚಿಕೆಗಳು ಯಾರೋ ಕಾಂಗ್ರೆಸ್ ಪಕ್ಷದವ್ರು ಮಾಡಲ್ಲ, ಅವರ ಅಭಿಮಾನಿಗಳು ಮಾಡಿದ್ದಲ್ಲ, ಅವರ ಒಂದಿಮಾಗದವ್ರು ಮಾಡಿದ್ದಲ್ಲ, ಪತ್ರಿಕೆಯವರು ಮಾಡಿಕೊಂಡು ಬಳಸಿ ತಿಂದಿರೋದು. ಇದು ಹೆಂಗಿದೆ ರೀ ಕತೆ? ಈಗ ಹೊರಗಡೆ ಬಂದಿದೆ ಈ ಪತ್ರಿಕೆಯವರ ಮರ್ಯಾದೆ ಏನು ಅಂತ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅನ್ನುವಂಥ ಅಸ್ತಿತ್ವದಲ್ಲಿಯೇ ಇರಲಾರದ ಪತ್ರಿಕೆ, ಅವ್ರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ CBI ಅವರು ದಾಳಿ ಮಾಡ್ತಾರೆ ಹೆರಾಲ್ಡ್ ಹೌಸ್ಗೆ. ಹೆರಾಲ್ಡ್ ಹೌಸ್ನಲ್ಲಿ 165 ಜನರಿಗೆ ಸಂಬಳ ಕೊಡ್ತೀವಿ ಅಂತ ಅಕೌಂಟ್ ಕೊಡ್ತಾರೆ ಇವರು. ಅಕೌಂಟ್ ಕೊಟ್ಟಾಗ ಹೋಗಿ ಚೆಕ್ ಮಾಡೋಣ ಯಾರಿದ್ದಾರೆ ಏನು ಅಂತ ಹೋಗಿ ನೋಡಿದರೆ ಮಷಿನ್ಗಳೆಲ್ಲ ಧೂಳು ಹಿಡಿದಿದ್ದಾವೆ. ಒಂದು ಭಾಗವನ್ನು ಪಾಸ್ಪೋರ್ಟ್ ಆಫೀಸಿಗೆ ಬಾಡಿಗೆ ಕೊಡಲಾಗಿದೆ. ಒಳಗೆ ಹೊರಗಡೆ ಒಬ್ಬ ವಾಚ್ಮನ್ ಸೆಕ್ಯೂರಿಟಿ ಕೂತಿದ್ದಾನೆ, ಒಳಗಡೆ ಒಬ್ಬ ಅಟೆಂಡರ್ ಇದ್ದಾನೆ. ಇಡೀ ಆಫೀಸ್ನಲ್ಲಿ ಸ್ಟಾಫೇ ಇಲ್ಲ.
ಅಪ್ಪಿತಪ್ಪಿ ಎಲ್ಲೋ ಒಂದು ಕಡೆ ಪ್ರಿಂಟ್ ಆದರೂ ಓಚರ್ ಕಾಪಿಯನ್ನು ಪ್ರಿಂಟ್ ಮಾಡ್ತಾರೆ. ಓಚರ್ ಕಾಪಿ ಅನ್ನೋದು ಒಂದು ವ್ಯವಸ್ಥೆ ಇದೆ ಪತ್ರಿಕೋದ್ಯಮದಲ್ಲಿ. ಏನಂದರೆ ಪತ್ರಿಕೆಯನ್ನು ಮೀಡಿಯಾ ಲಿಸ್ಟಿಗೆ ಸೇರಿಸ್ಬಿಡೋದು. ಮೀಡಿಯಾ ಲಿಸ್ಟಿಗೆ ಸೇರಿಸಿ ಆದಮೇಲೆ ಅದ್ರ ಮೇಲೆ ಯಾರೂ ಅದನ್ನು ಗಮನಿಸೋದಿಲ್ಲ, ಅದರ ಸರ್ಕ್ಯುಲೇಷನನ್ನು ನೋಡ್ಕೊಳ್ಳೋದಿಲ್ಲ. ಅದು ನಿಜವಾಗಲೂ ಪ್ರಾದೇಶಿಕ ಪತ್ರಿಕೆಯ, ರಾಜ್ಯ ಮಟ್ಟದ ಪತ್ರಿಕೆಯ, ರಾಷ್ಟ್ರೀಯ ಪತ್ರಿಕೆ ಏನೂ ನೋಡೋದಿಲ್ಲ. ಅದಕ್ಕೆ ಸ್ಕ್ವೇರ್ ಸೆಂಟಿಮೀಟ್ರ್ ಇಷ್ಟು, ಕಾಲಮ್ ಸೆಂಟಿಮೀಟ್ರ್ ಇಷ್ಟು, ಸ್ಕ್ವೇರ್ ಇಂಚ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಆಗುತ್ತೆ. ದುಡ್ಡು ಬಂದು ಸರ್ಕಾರದ ನಮ್ಮ ತೆರಿಗೆಯ ದುಡ್ಡು ಹೋಗ್ತಾನೆ ಇರುತ್ತೆ ಜಾಹೀರಾತು ರೂಪದ. ಇವರ ಸುಳ್ಳು ಜಾಹೀರಾತುಗಳು, ನುಡಿದಂತೆ ನಡೆದಿದ್ದೇವೆ ಅನ್ನೋ ಜಾಹೀರಾತು, ಪೂರ್ಣ ಪುಟದ ಜಾಹೀರಾತು. ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ ಡಿ ಕೆ ಶಿವಕುಮಾರ್. ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲ್ಲ, ಇಬ್ಬರು ಎದುರು ಬದರು ನಿಂತಿರ್ತಾರೆ. ಪೂರ್ಣ ಪುಟದ ಬೆಳಗ್ಗೆ ಎದ್ದರೆ ದೇವ್ರ ದರ್ಶನ ಮಾಡ್ಬೇಕಲ್ರಿ, ದೇವ್ರ ದರ್ಶನ ಇಲ್ಲ, ಇವ್ರ ದರ್ಶನ ಮಾಡ್ಬೇಕು ಬೆಳಗ್ಗೆ ಎದ್ದು. ಎಲ್ಲ ಪತ್ರಿಕೆಯ ಜಾಕೆಟ್ಟು ಅಂದರೆ ಫ್ರಂಟ್ ಪೇಜ್ ಏನಿದೆ ಅದು ಸಿದ್ದರಾಮಯ್ಯದು, ಡಿ ಕೆ ಶಿವಕುಮಾರ್. ನುಡಿದಂತೆ ನಡೆದಿದ್ದೀವಿ. ಏನು ನುಡಿದಂತೆ ನಡೆದಿದ್ದೀರಿ? ನಿರುದ್ಯೋಗಿಗಳು ಉದ್ಯೋಗ ಕೊಟ್ಟಿದ್ದೀರಾ, ಪದವೀಧರರ ಭತ್ಯೆಯನ್ನು ಕೊಟ್ಟಿದ್ದೀರಾ, ಗೃಹಲಕ್ಷ್ಮಿಯನ್ನು ಸರಿಯಾದ ಸಮಯಕ್ಕೆ ವಿಲೇವಾರಿ ಮಾಡಿದ್ದೀರಾ, ಅಕ್ಕಿ ಕೊಡ್ತೀನಿ ಅಂಥೇಳಿ ಆಮೇಲೆ ಅದನ್ನು ಬದಲಿ ಮಾಡಿದ್ದೀರಾ, ಅದೇನಾದರೂ ಕೊಟ್ಟಿದ್ದೀರಾ? ಯಾವುದು ಕೊಟ್ಟಿದ್ದೀರಿ? ಹೋಗಲಿ, ಇದು ಎಲ್ಲ ಯಾವುದು ನೀವು ಅನುಷ್ಠಾನಕ್ಕೆ ತಂದಿಲ್ಲ ಅಂತೇಳಿ. ಕೊಡೋ ಜಾಹೀರಾತಾದರೂ ನಿಯತ್ತಾಗಿ, ಯಾವ ಪತ್ರಿಕೆ ನಿಯತ ಕಾಲಿಕೆ ಸರಿಯಾದಂಥ ಸರ್ಕ್ಯುಲೇಷನ್ ಹೊಂದಿ ಎಲ್ಲ ಭಾಗಕ್ಕೆ ಹೋಗಿ ಮುಟ್ತದೆ ಅಂಥ ಪೇಪರ್ ಜಾಹೀರಾತು ಕೊಟ್ಟರೆ ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ತವೆ ಅಂತ ಹೇಳ್ಬೋದು. ಮೊದಲೇದಾಗಿ ನಿಮ್ಮ ಯೋಜನೆಗಳೇ ಜನರಿಗೆ ಮುಟ್ಟಲ್ಲ, ಅದು ಬೇರೆ ವಿಚಾರ. ಕೊಟ್ಟಿರೋದು ಯಾವ ಪೇಪರ್ಗೆ? ನ್ಯಾಷನಲ್ ಹೆರಾಲ್ಡ್ ಪೇಪರ್ಗೆ. ಅದರ ಅಂಕಿ ಅಂಶ ಕೊಡ್ತೀನಿ ಕೇಳಿ. 2023-24ನೇ ಸಾಲಿಗೆ ಕರ್ನಾಟಕ ಸರ್ಕಾರವು ನ್ಯಾಷನಲ್ ಹೆರಾಲ್ಡ್ ಎನ್ನುವಂಥ ಒಂದು ರಾಷ್ಟ್ರೀಯ ಪತ್ರಿಕೆಗೆ 1,90,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಅಂದರೆ ಅಜಮಾಸು 2 ಕೋಟಿ ರೂಪಾಯಿಗಳನ್ನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕೊಟ್ಟಿದೆ. ಅಂದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಒಡೆತನದ ಕಂಪನಿಗೆ ಕೊಟ್ಟಿದೆ. ಅದಾದಮೇಲೆ 24-25ರಲ್ಲಿ 99 ಲಕ್ಷ ರೂಪಾಯಿ ಕೊಟ್ಟಿದೆ. ಅಂದರೆ ಅಜಮಾಸು 1 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. ಒಟ್ಟು ರಾಷ್ಟ್ರೀಯ ಪತ್ರಿಕೆಗಳಿಗೆ ಮೀಸಲಾದಂಥ, ಪ್ರಚಾರಕ್ಕೆ ಮೀಸಲಾದಂಥ, ಜಾಹೀರಾತಿಗೆ ಮೀಸಲಾದಂಥ ಮೊತ್ತ ಎಷ್ಟು? ನ್ಯಾಷನಲ್ ಲೆವೆಲ್ ಪತ್ರಿಕೆಗೆ 2024-25 ಸಾಲಿಗೆ 1,42,00,000 ರೂಪಾಯಿಗಳನ್ನು ವಿನಿಯೋಗಿಸಲಾಗಿದೆ. 1,42,00,000. ಅದರ 69% ದುಡ್ಡು, ಅಂದರೆ 70% ದುಡ್ಡು ಕೇವಲ ನ್ಯಾಷನಲ್ ಹೆರಾಲ್ಡ್ಗೆ ಕೊಡಲಾಗಿದೆ. ಉಳಿದ 30%ನಲ್ಲಿ ಟೈಮ್ಸ್ ಆಫ್ ಇಂಡಿಯಾಗೂ ಹೋಗಬೇಕು, ಇಂಡಿಯನ್ ಎಕ್ಸ್ಪ್ರೆಸ್ಗೂ ಹೋಗಬೇಕು, ದ ಹಿಂದೂಗೂ ಹೋಗಬೇಕು, ಎಲ್ಲ ಪೇಪರ್ಗಳಿಗೂ ಹೋಗಬೇಕು. ಅದರಲ್ಲಿ ಎಷ್ಟೋ ಪೇಪರ್ಗಳಿಗೆ ರಾಷ್ಟ್ರೀಯ ಪತ್ರಿಕೆಗೆ ಜಾಹೀರಾತೇ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಯಾಕೆಂದ್ರೆ ದುಡ್ಡು ಬಂದಿರೋದೆಲ್ಲ ಅಲ್ಲಿ ಕಳಿಸಿದಾರಲ್ಲ. ಯಾವ ಮಟ್ಟಿಗೆ ಕರ್ನಾಟಕದ ದುಡ್ಡು, ಪಾಪ ನರೇಂದ್ರ ಮೋದಿ ಅವರು ಇನ್ನಿಲ್ಲ ಹಾಗೆ ಕಳಕಳಿಯಿಂದ ಹೇಳಿದರು ಈ ಚುನಾವಣೆಯ ಸಂದರ್ಭದಲ್ಲಿ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿ ಅಂತಲ್ಲ, ಸ್ವಾಮಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಬೇಡಿ, ದೇಶದ ಎಲ್ಲಿಯೂ ಅವರ ಸರ್ಕಾರ ಇಲ್ಲ, ನೀವೇನಾದರೂ ಅವರ ಸರ್ಕಾರವನ್ನು ಅಧಿಕಾರಕ್ಕೆ ತಂದದ್ದೇ ಆದರೆ ಇದನ್ನು ATM ಮಷಿನ್ ಮಾಡ್ಕೋತಾರೆ, ಮಾಡಿಕೊಂಡು ದುಡ್ಡನ್ನು ಇಲ್ಲಿಂದ ಸಾಗಿಸುವ ಕೆಲಸ ಬೇರೆ ಬೇರೆ ರೂಪದಲ್ಲಿ ನಡೀತದೆ. ಏಕೆಂದರೆ ಬೇರೆ ಬೇರೆ ಕಡೆ ಚುನಾವಣೆಗಳು ಬರ್ತವೆ, ಅದರ ಖರ್ಚನ್ನು ಕರ್ನಾಟಕವೇ ಭರಿಸಬೇಕಾಗತ್ತೆ. ನಿಮ್ಮ ದುಡ್ಡನ್ನೇ ಅವರು ಈ ರೀತಿ ದುರ್ವಿನಿಯೋಗ ಮಾಡ್ತಾರೆ, ದಯವಿಟ್ಟು ಆಯ್ಕೆ ಮಾಡಬೇಡಿ ಅಂತ ನರೇಂದ್ರ ಮೋದಿ ಇನ್ನಿಲ್ಲದಾಗೆ ಕೈ ಮುಗಿದು ಕೇಳ್ಕೊಂಡ್ರು. ಕರ್ನಾಟಕದ ಜನರಿಗೆ ಅದು ಯಾವ, ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಅಸಡ್ಡೆ, ಅಸಹ್ಯ, ದುರಾಡಳಿತ, ದೌರ್ಜನ್ಯ, ಭ್ರಷ್ಟಾಚಾರ, ಅತಿರೇಕದ ಭ್ರಷ್ಟಾಚಾರದ ಅತಿರೇಕ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ಹಿಂದಿದ್ದದ್ದು. ಹಿಂಗಾಗಿದ್ದಕ್ಕೆ ಜನರಿಗೆ ಅವರ್ಷನ್ ಏನು ಬರ್ತಲ್ಲ, ಅವರ್ಷನ್ನಿನ ಪ್ರತಿರೂಪ ಏನಪ್ಪ ಅಂದರೆ, ಅದರ ಫಲಶ್ರುತಿ ಏನಪ್ಪ ಅಂತಂದರೆ ಈಗ ಬಂದಿರೋ ಕರ್ನಾಟಕದಲ್ಲಿ ಸರ್ಕಾರ. ಜನರಿಗೆ ಗೊತ್ತು, ಡಿ ಕೆ ಶಿವಕುಮಾರ್ ಜೈಲಿಂದ ಬಂದ ವ್ಯಕ್ತಿ, ಈತನ ಮೇಲೆ ಇನ್ನೂ ಪ್ರಕರಣ ಇದೆ, ಈತ ರಾಜ್ಯಾಧ್ಯಕ್ಷನಾಗಿದ್ದಾನೆ, ಅಪ್ಪಿತಪ್ಪಿ ಮುಖ್ಯಮಂತ್ರಿನೂ ಆಗ್ಬೋದು, ಮುಂಚೆಯೇ ಎಲ್ಲವನ್ನೂ ಗುಡಿಸಿ ಗುಂಡಾಂತರ ಮಾಡಿದ ವ್ಯಕ್ತಿ, ಇನ್ನೂ ಗುಡಿಸ್ತಾರೆ. ಸಿದ್ದರಾಮಯ್ಯ ಮೇಲ್ವರ್ಗದವರ ಬಗ್ಗೆ ಇನ್ನಿಲ್ಲದ ಹಾಗೆ ಅಸಹನೆ ಇದೆ, ನಿಲ್ಲದ ಹಾಗೆ ಅವ್ರ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಸೇಡಿನ ಮನೋಭಾವ ಇದೆ. ಅದನ್ನು ಎಲ್ಲ ರೀತಿಯಲ್ಲಿ ತೀರಿಸ್ಕೋತಾರೆ. ಈ ದೇಶದಲ್ಲಿ ಹಿಂದೂಗಳು, ರಾಜ್ಯದಲ್ಲಿ ಹಿಂದೂಗಳು ಬದುಕಲಾರದಂಥ ಸ್ಥಿತಿಗೆ ನಮ್ಮನ್ನು ತಳ್ತಾರೆ, ಎಲ್ಲ ಗೊತ್ತಿದೆ. ಗೊತ್ತಿದ್ದುವೇ ಅವರನ್ನು ಈ ಬಾರಿ ಆಯ್ಕೆ ಮಾಡಲಾಯಿತು. ಆಯ್ಕೆ ಮಾಡಿದ್ದಕ್ಕೇನು? ದೇವರಾಜ ಅರಸುಗಿಂತ ಹೆಚ್ಚಿನ ಸಮಯ ಮುಖ್ಯಮಂತ್ರಿ ಆಗಿದ್ದರು. ದೇವರಾಜ ಅರಸು ಅಕ್ಟ್ರಾಯ ರದ್ದತಿ ಮಾಡಿ ಇಡೀ ದೇಶದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದರು. ದೇವರಾಜ ಅರಸು ನಿಜವಾದ ಹಿಂದುಳಿದ ವರ್ಗ ಹರಿಕಾರ. ಹಂಗಂತೆ ಆತ ಭ್ರಷ್ಟಾಚಾರದಿಂದ ವಿಮುಖನಾಗಲಿಲ್ಲ, ಅದರಿಂದ ವಿಲುಪ್ತನಾಗಲಿಲ್ಲ, ಹೊರಗೆ ಬರಲಿಲ್ಲ.
ಅವರ ಅರಸು ಆಡಳಿತ ತರಂಗ ಅಂತ ಬರಿತಾ ಇದ್ರು. ಇಸ್ಮಾಯಿಲ್ ಜಾಗೀರ್ದಾರ್, ಆಯ್ಕೆ ಜಾಗೀರ್ದಾರ್, ಇಸ್ಮಾಯಿಲ್ ಕರೀಂ ಖಾನ್ ಜಾಗೀರ್ದಾರ್ ಅಂತ ಹಿರಿಯ ಪತ್ರಕರ್ತ, ಪ್ರಜಾವಾಣಿಯ ಚೀಫ್ ರಿಪೋರ್ಟರ್ ಆಗಿದ್ದವರು. ಅವರು ಅರಸು ಆಡಳಿತ ತರಂಗ ಅಂತ ಒಂದು ಕಾಲಂ ಬರಿತಾ ಇದ್ರು. ಅವರು ಒಂದು ಸಲ ನನ್ನ ಪ್ರೆಸ್ ಕ್ಲಬ್ಬಲ್ಲಿ ಹೇಳಿದರು, ಭಾಳ ವರ್ಷ ಹಿಂದೆ, ಪಾಪ ಹೋದ್ರೆ ತೀರ್ಕೊಂಡ್ರು. ಪಕ್ಕಾ ಮಾಧ್ವನ ರೀತಿ ಕಾಣೋರು ಮುಸಲ್ಮಾನರು. ಅವ್ರನ್ನ ಮುಸಲ್ಮಾನ ಅಂತ ಕಂಡುಹಿಡಲಿಕ್ಕೆ ಸಾಧ್ಯಲ್ಲ, ಅಷ್ಟು ಸ್ಪಷ್ಟವಾದ ಕನ್ನಡ, ಅಷ್ಟು ಒಳ್ಳೆಯ ಬರವಣಿಗೆ, ಭಾಳ ಬುದ್ಧಿವಂತ. ಅರಸು ತನ್ನ ಮನೆಯ ಮೇಲೆ ರೇಡ್ ಆಗತ್ತೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗತ್ತೆ ಅಂತ ಟ್ರಂಕ್ಗಳನ್ನು ತಂದು ನನ್ನ ಮನೆಯಲ್ಲಿ ಇಟ್ಟಿದ್ರು. ಜೋಶಿ, ನಾನು ಒಂದೇ ಒಂದು ರೂಪಾಯಿ ಅಲ್ಲ ಅದು ಮುಟ್ಲಿಕ್ಕೆ ಹೋಗಲಿಲ್ಲ, ನೀವು ಯಾವತ್ತು ತೊಗೊಂಡು ಹೋಗ್ತಿರೋ ವಾಪಸ್ ಹೇಳ್ರಿ ಅಂತ ಹೇಳಿದೆ ಅಂತ ಅವರೇ ನನ್ನ ಎದುರು ಹೇಳಿದರು. ಅಂದರೆ ಅರಸು ಕೂಡ ಭ್ರಷ್ಟಾಚಾರದಿಂದ ಹೊರತಾಗಲಿಲ್ಲ ಅಂತ. ಇನ್ನು ನೀವು ಸಿದ್ದರಾಮಯ್ಯನ ವಿಚಾರಕ್ಕೆ ಬನ್ನಿ. ಸಿದ್ದರಾಮಯ್ಯ ಮೈಸೂರಿಗೆ ಹೋಗ್ರಿ, ಮೈಸೂರಿನ ಆಂದೋಲನ ಸರ್ಕಲಿಂದ ಡಬಲ್ ರೋಡ್ ನೀವು ಹೋಗ್ಬಿಟ್ರೆ 100 ಫೀಟ್ ರೋಡ್ ಎಡಗಡೆ ಕುವೆಂಪು ಅವರ ಸ್ಟ್ಯಾಚ್ಯೂ ಇರೋ ರೋಡ್ ಇದೆ, ಒಂದು ವಿಶ್ವಮಾನವ ಡಬಲ್ ರೋಡ್ ಅಂತ ಹೇಳ್ತಾರೆ. ಎಡಗಡೆ ಮನೆ ಕಟ್ಟಿಸಿದ್ದಾರೆ. ಆ ಮನೆ ಕಂಪೌಂಡನ್ನು ನೋಡ್ರಿ ನೀವು, ಯಾವ ರಾಜ ಮಹಾರಾಜರು ಕಟ್ಟಿರೋದಲ್ಲ ಆ ಥರ ಮನೆಯನ್ನು ಕಟ್ತಾ ಇದ್ದಾರೆ. ಯಾರಾದರೂ ಅಲ್ಲಿ ಅಕ್ಕಪಕ್ಕ ಹೋಗಿ ಫೋಟೋ ತೆಗಿಲಿಕ್ಕೆ ಹೋದರೆ ಸೆಕ್ಯೂರಿಟಿ ಅವರು ಹುಡ್ಕೊಂಡು ಅಟ್ಟಿಸಿಕೊಂಡು ಬರ್ತಾರೆ ನಿಮಗೆ. ಜಾರ್ಜ್ ಅವರ ಕೃಪಾಶೀರ್ವಾದ ಇದೆ ಆ ಮನೆ ಮೇಲೆ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಈತ ಹಿಂದುಳಿದ ವರ್ಗಗಳ ಹರಿಕಾರ. ಕೇಳಿದರೆ ಎಲ್ಲಿ ಸರ್ಕಾರ ಅಸ್ಥಿರ ಆಗತ್ತೋ ಅನ್ನುವಂಥ ಸ್ಥಿತಿ ಬರುತ್ತೋ ಅವಾಗ ಅಹಿಂದ ಸಮಾವೇಶ ಮಾಡ್ತೀನಿ ಅಂತ ಶುರು ಮಾಡ್ತಾರೆ. ಅಂದರೆ ಹೆದರಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಬಂದಿರೋದು ಜಾತ್ಯತೀತ ಜನತಾದಳದಿಂದ. ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಕ್ಕರಿಸಿದ್ದಾರೆ ಅಂದರೆ ಕಾಂಗ್ರೆಸ್ನವರೇ ತಬ್ಬಿಬ್ಬಾಗಿ ಹೋಗ್ಬಿಟ್ಟಿದ್ದಾರೆ. ಹೆಂಗೆ ಈತನಿಂದ ಮುಕ್ತಿ ಪಡೆಯೋದು ಅಂತ ಮೂಲ ಕಾಂಗ್ರೆಸ್ಸಿಗರ ಅರ್ಥ ಆಗ್ತಾ ಇಲ್ಲ. ಅವರೇ ಈತನಿಗೆ ನತಮಸ್ತಕರಾಗಿದ್ದಾರೆ, ಆ ಸ್ಥಿತಿಗೆ ತಂದಿದ್ದಾರೆ. ಈತನ ಪ್ರಸಿದ್ಧ ರಾಮಯ್ಯ ಅಂತ ಪತ್ರಿಕೆಯವರು ಬರೀತಾರೆ. ಆತ ಪತ್ರಿಕೆಯವ್ರಿಗೆ ಯಾವ ರೀತಿ ಜಾಹೀರಾತನ್ನು ಹಂಚ್ತಾ ಇದ್ದಾರೆ ಅಂದರೆ, ನೀವು ಪತ್ರಿಕೆಯಲ್ಲಿ ಸುದ್ದಿಗಳೇ ಇಲ್ಲ, ಸಿದ್ದರಾಮಯ್ಯನ ಫೋಟೋ ಬಿಟ್ಟರೆ ಬೇರೆ ಯಾರನ್ನು ನೋಡಲಿಕ್ಕೆ ಸಿಗೋದಿಲ್ಲ. ಸಿದ್ದರಾಮಯ್ಯನ ಸಿಕ್ಕಾಕ್ಸಿರುವಂಥ ಸಿದ್ದರಾಮಯ್ಯನ ಹಗರಣದ ಬಗ್ಗೆ ಸ್ಪಷ್ಟವಾಗಿ ಬರೆದಂಥ ಯಾವುದರ ಪೇಪರ್ ತೋರಿಸ್ಬಿಡಿ ನೀವು ನನಗೆ ನೋಡೋಣ. ಒಂದೇ ಒಂದು ಪತ್ರಿಕೆ ಸಿಗೋದಿಲ್ಲ. ಜನ ಪತ್ರಿಕೆಯನ್ನು ಓದೋದು ನಿಲ್ಲಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಾರಲ್ಲ, ಯಾಕೆ ಜನ ಓದ್ತಾ ಇಲ್ಲ? ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ, ಇವರೆಲ್ಲ ದಂಧೆ ಮಾಡ್ತಾ ಇದ್ದಾರೆ ಪೇಪರ್ ಅವರು ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕೆ ಅವರು ನೋಡ್ತಾ ಇಲ್ಲ. ಓಲೈಕೆಯನ್ನು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ತಮ್ಮ ಜಾಹೀರಾತು, ತಮ್ಮ ಈ ಸ್ಪಾನ್ಸರ್ಡ್ ಪೇಜು, ದುಡ್ಡು ಮಾಡಬೇಕು ಅನ್ನೋಂಥ ದಂಧೆಗೆ ಪತ್ರಿಕೆಯವರು ಬಂದಿರೋದರಿಂದ ಇವತ್ತು ಈ ಸ್ಥಿತಿ ಬಂದು ನಿಂತಿದೆ. ಈ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಕೇಸ್ ಹಾಕ್ಕೊಂಡು ಇವತ್ತು ಒದ್ದಾಡ್ತಾ ಇದ್ದಾರೆ. ಅದು ಆ ಕಡೆ ರಾಹುಲ್ ಗಾಂಧಿ, ಈ ಕಡೆ ಸೋನಿಯಾ ಗಾಂಧಿ ಮೇಲೆ ಇನ್ನಿಲ್ಲದ ಹಾಗೆ ಇಕ್ಕಳದಲ್ಲಿ ಸಿಲುಕು ಹಾಕಿಸಲಾಗಿದೆ. ಅಂಥ ಪ್ರಕರಣದ ಪತ್ರಿಕೆ ಇದು. ಆ ಪತ್ರಿಕೆಗೆ ನಮ್ಮ ದುಡ್ಡು, ನಮ್ಮ ತೆರಿಗೆ ದುಡ್ಡು ಹೋಗ್ತಾ ಇದೆ. ಏನು ಹೇಳ್ತೀರಿ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.